ನಮ್ಗೆ ಯಾರೂ ಇದುವರೆಗೂ ಸಹಾಯ ಮಾಡಿಲ್ಲ. ಪುಣ್ಯಾತ್ಮ ದೇವರು 100 ವರ್ಷ ಚೆನ್ನಾಗಿರಲಿ ಅಯ್ಯಪ್ಪ. ಇದುವರೆಗೂ ಒಳ್ಳೇದಲ್ಲ, ಊಟ ಕೊಡ್ತಾರಲ್ಲ ಅದಕ್ಕೆ ಧರ್ಮ. ಸಂತೋಷ ಕಳ್ತೀನಿ. ತಾವೇನು ಮಾಡ್ಕೊಂಡಿರೋದು? ಮನೆ ಕೆಲಸ ಮಾಡ್ತೀನಿ. ದಿನ ಬರ್ತೀನಿ. ಒಳ್ಳೆ ಮನುಷ್ಯ, ಅವ್ರು 100 ವರ್ಷ ಆಯ್ತು ಚೆನ್ನಾಗಿಟ್ಟಿಲ್ಲ. ಮನೆ ಕೆಲಸ ಮಾಡ್ಕೊಂಡು ಯಾರೂ ನಮಗೆ ಸಪೋರ್ಟ್ ಇಲ್ಲ, ಯಾರೂ ಬೆಂಬಲ ಇಲ್ಲ. 1 ವರ್ಷದಿಂದ ಪುಣ್ಯಾತ್ಮ ಅನ್ನ ಆಗ್ತಾ ಇದ್ದೀನಿ. ಆ ಇಂದಿರಾ ಕ್ಯಾಂಟೀನ್ ಕೊಡ್ತಾರಲ್ಲ ಸರ್ಕಾರದವ್ರ ದುಡ್ಡನ್ನ, ಅದು ದುಡ್ಡನ್ನ ಇಂಥವ್ರಿಗಾರ ಕೊಟ್ಟರೆ ಇನ್ನೊಂದು 10 ಕಡೆ ಮಾಡಿದ್ರು ಅನುಕೂಲ ಆಯ್ತು ಕಣ ಜನಗಳಿಗೆ. ಸರ್ ನಮಸ್ತೆ. ನಮಸ್ತೆ ಸರ್, ತೇಜಸ್ ಅಂದ್ಬಿಟ್ಟು. ಓಕೆ ಸರ್, ಏನು ಸರ್ ಇದು ಮುದ್ದೆ ಊಟ ಎಲ್ಲ ಕೊಡ್ತಾ ಇದ್ದೀರಾ? ಸರ್ ಇದು ರಾಧಾಕೃಷ್ಣ ಟ್ರಸ್ಟ್ ಅಂದ್ಬಿಟ್ಟು ಗಿರೀಶ್ ಅಣ್ಣ ಅಂದ್ಬಿಟ್ಟು ಮಾಡ್ತಾ ಇರೋದು. ಮಧ್ಯಾಹ್ನ 1 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, 1-2 ಗಂಟೆಗೆಲ್ಲ ಕ್ಲೋಸ್ ಆಗುತ್ತೆ ಸರ್. ಎಷ್ಟು ಜನ ಕೊಡ್ತೀರಾ ಸರ್? ಇಲ್ಲಾಂದ್ರೆ ಒಂದು 250 ಮೆಂಬರ್ಸ್ ಬರ್ತಾರೆ, ತಿನ್ಕೊಂಡು ಆರಾಮಾಗಿ ಹೋಗ್ತಾರೆ ಸರ್. ಸರ್ ಅನ್ನ, ರಸಮು, ಮುದ್ದೆ, ಮೊಸರನ್ನ, ಪಲ್ಯ ಇದ್ದರೆ ಪಲ್ಯ, 1-2 ಥರ ಪಲ್ಯ, ಹಪ್ಪಳ ಅಷ್ಟೇ ಸರ್. ವೆರೈಟಿ ಇರುತ್ತೆ ಸರ್. ದಿನ ಒಂದೊಂದಕ್ಕೆ ಒಂದೊಂದು ಸಾಂಬಾರು ಇರುತ್ತೆ, ಒಂದೊಂದು ದಿವಸಕ್ಕೆ ಒಂದೊಂದು ಥರ ಬರುತ್ತೆ, ವೆರೈಟಿ ಇರುತ್ತೆ. ಸಂಡೇ ಇಲ್ಲ, ಮಾತ್ರ ಸಂಡೇ ಇಲ್ಲ, ಮತ್ತು ಬೇರೆ ಮಂಡೆಯಿಂದ ಸ್ಯಾಟರ್ಡೇವರೆಗೂ ಇರುತ್ತೆ ಸರ್. ಸರ್ ಸುಮಾರು ವರ್ಷದಿಂದ ಕೊಡ್ತಾಯಿದ್ದೀವಿ, ಒಂದು 2 ವರ್ಷ 3 ವರ್ಷ ಆಯಿತು ಸರ್ ಕೊಡ್ತಾಯಿದ್ದೀವಿ. 1 ಗಂಟೆ ಸರ್. ಸರ್ ಗಿರಿನಗರು ರಾಧಾಕೃಷ್ಣ ಹಾಸ್ಪಿಟಲು ನಿಯರ್ ಬೈ ಇಲ್ಲೇ ಸರ್. ಹಾಸ್ಪಿಟ್ಲು ಎದುರುಗಡೆನೇ ಕೊಡ್ತೀವಿ ಸರ್. ಗಿರೀಶ್ ಅವರು ಸರ್, ಗಿರೀಶ್ ಅಣ್ಣ ಅಂದ್ಬಿಟ್ಟು. ಸುಮಾರು ವರ್ಷಗಳಿಂದನೇ ಕೊಡ್ತಾ ಇದ್ದಾರೆ. ಈ ಊಟನ ನಾವು ಮನೇಲೂ ಸಹ ಈ ಥರ ಊಟ ಮಾಡೋಕ್ಕಾಗಲ್ಲ, ಅಷ್ಟು ಟೇಸ್ಟಾಗಿರುತ್ತೆ. ಅದ್ಭುತ ಊಟ. ಉಪ್ಸಾರು, ಬಸ್ಸಾರು, ಮೊಳಕೆ ಕಾಳು ಸಾರು, ಪಲ್ಯದಿಂದ ಹಿಡಿದು ಪ್ರತಿಯೊಂದು ಕೊಡ್ತಾರೆ. 3 ಥರ ಪಲ್ಯ ಕೊಡ್ತಾರೆ, ಕಾಳು ಕೊಡ್ತಾರೆ, ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆ ಎಲ್ಲ ಇದೆ ಸರ್. ವಯೋವೃದ್ಧರಿಗೆ, ನಿರಾಶ್ರಿತರಿಗೆ ನೀವು 1 ಗಂಟೆಗೆ ಬಂದುಬಿಟ್ರೆ ನೀವು ಇಲ್ಲಿ ನಿಂತ್ಕೊಳ್ಳೋಕ್ಕಾಗಲ್ಲ, ಫುಲ್ ಟ್ರಾಫಿಕ್ ಜಾಮ್ ಆಗಿರುತ್ತೆ, ಅಷ್ಟು ಜನ ಇರ್ತಾರೆ. ಆಟೋ ಡ್ರೈವರಿಂದ ಹಿಡಿದು ಡೆಲಿವರಿ ಬಾಯ್ಸಿಂದ ಹಿಡಿದು, ನಾನು ಡೆಲಿವರಿ ಮಾಡ್ತೀನಿ, ಡೆಲಿವರಿ ಬಾಯ್ಸಿಂದ ಹಿಡಿದು ನಾವೆಲ್ಲ ಸುಮಾರು ಎಲ್ಲ ಕಡೆ ಓಡಾಡಿ ಎಲ್ಲ ಹೋಟ್ಲುಗಳು ನೋಡ್ಬಿಟ್ಟಿದ್ದೀವಿ. ಆದರೆ ಎಲ್ಲ ಕಡೆ ಟೇಸ್ಟ್ಗಳಾಗ್ತಾರೆ, ಆದರೆ ಈ ಟೇಸ್ಟು ಎಲ್ಲೂ ಬರೋಲ್ಲ ಸರ್. ನ್ಯಾಚುರಲ್ಲು ಮನೇಲೂ ಸಹ ಈ ಥರ ಮಾಡೋಕ್ಕಾಗಲ್ಲ. ಅದೇನು ಆ ರಾಧಾಕೃಷ್ಣ ಪ್ರಸಾದ ಅಂತಾರಲ್ಲ, ಆ ಪ್ರಸಾದ ಮಾಡಿಸ್ದಂಗಿದೆ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿದೆ. ನೀವೊಂದು ಸಲ ಟೇಸ್ಟ್ ನೋಡಿ, ಆಮೇಲೆ ನೀವೇ ಬರೀತೀರ ಅದರ ಒಂದು ರುಚಿ. ಮತ್ತು ಆಮೇಲೆ ಎಲ್ಲ ಒಂದು 250-300 ಜನ ಸಂತೃಪ್ತಿಯಾಗಿ ತಿನ್ಕೊಂಡು ಹೋಗ್ತಾರೆ. ದೀನದಲಿತರು, ಬಡವರೇ ಅಂತಲ್ಲ, ದುಡ್ಡು ಉಳ್ಳವರು, ದುಡ್ಡು ಇರೋರು, ಹಣಕಾಸು ಇರೋರು ಎಲ್ಲ ಪ್ರತಿಯೊಬ್ಬರು ಅಫೀಷಿಯಲ್ಗಳು ಕಾರ್ಗಳು ನಿಲ್ಸ್ಬಿಟ್ಟು ಬಂದು ತಿನ್ಕೊಂಡು ಹೋಗ್ತಾರೆ. ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೀವು ಎಷ್ಟು ದಿನ ಬರ್ತಾ ಇದ್ದೀರಾ? ನಾನು ಸುಮಾರು ಒಂದು 6-7 ತಿಂಗಳಿಂದ ಬರ್ತಾಯಿದ್ದೀನಿ ಸರ್. ನಿಮಗೆ ಗೊತ್ತಾಯ್ತು? ನಾನು ಡೆಲಿವರಿ ಅಲ್ವಾ ಸರ್, ಇದೇ ಜೋನು, ಇಲ್ಲೇ ಓಡಾಡ್ತಾ ಇರ್ತೀನಲ್ಲ ಎವ್ರಿ ಡೇ. ಪ್ರತಿದಿನ 1 ಗಂಟೆಗೆ ಇಲ್ಲಿ ಹಾಜರು. 1 ಗಂಟೆ ಹೋಗ್ಬಿಟ್ಟು ನಾವು ಬೇರೆ ಕಡೆ 40-50 ಕೊಟ್ಟು ತಿನ್ನೋದು ಬೇರೆ ಪ್ರಶ್ನೆ. ನಮಗೆ BP, ಶುಗರು, ಗ್ಯಾಸ್ಟ್ರಿಕ್ ಎಲ್ಲ ಇದೆ. ನಮಗೆ ಮನೆ ಊಟ ಬಿಟ್ಟರೆ ನಾವು ಈ ಥರ ಊಟಗಳು ನೋಡ್ಕೊತೀವಿ ಅಷ್ಟೇ. ನಮಗೆ ಈ ಥರ ಊಟಗಳಲ್ಲಿ ಯಾವುದೇ ಕಾರಣಕ್ಕೂ ಅವರು ಪ್ರಚಾರಕ್ಕೆ ಆಗಲಿ ಅಥವಾ ವ್ಯಾಪಾರಕ್ಕೆ ಆಗಲಿ ಮಾಡಲ್ಲ. ಇವರು ಟೇಸ್ಟ್ ಪೌಡ್ರ್ ಹಾಕೋ ಅವಶ್ಯಕತೆ ಇಲ್ಲ, ಇವರು ಹಾಕೋದು ಇಲ್ಲ. ಅದೇ ಹೇಳ್ತಾರಲ್ಲ, ಪ್ರಸಾದದಲ್ಲಿ ಸ್ವಾದ ನೋಡಬಾರ್ದು ಅಂತ, ಆ ಥರ ಅದ್ಭುತವಾಗಿದೆ. ಥ್ಯಾಂಕ್ಸ್ ಸರ್, ತುಂಬ ಚೆನ್ನಾಗಿದೆ. ಈಗ ಹೊರಗಡೆ ಇದೇ ಊಟ ಮಾಡಬೇಕು ಅಂದ್ರೆ ಎಷ್ಟು ರೂಪಾಯಿ ಬೇಕು ನಿಮ್ಮ ಪ್ರಕಾರ? ಸರ್ 70-80 ರೂಪಾಯಿ ಬೇಕು ಸರ್. ಒಂದು ಮುದ್ದೆ ಹಾಫ್ ರೈಸ್ಗೆ 50 ರೂಪಾಯಿ ತಗೋತಾರೆ ಸರ್. ಆಯಿತಾ? ಮಿನಿ ಮಿಲ್ಸ್ ಹೊಟ್ಟೆ ತುಂಬ ಬೇಕು ಅಂದರೆ ಇವಾಗಿನ ಒಂದು ರೇಟಿಂಗಲ್ಲಿ 100 ರೂಪಾಯಿ ಬೇಕು ಕಂಪಲ್ಸರಿ. 2 ಮುದ್ದೆ ಹಾಕ್ಸ್ಕೊಂಡು ತಿಂತೀವಿ ಸರ್, 2 ಸಲ ಅನ್ನ ಹಾಕ್ಸ್ಕೊಂಡು ತಿಂತೀವಿ. ಕಾಳು ಏನಾದರೂ ಜಾಸ್ತಿ ಇದೆ ಟೇಸ್ಟಾಗಿದ್ದರೆ, ಕಾಳು ಮೊಳಕೆ ಕಾಳು ಅವು ಇವು ಇದ್ರೆ ಅಂತೂ 2-3 ಸಲ ಪಾಪ ಕರೆದು ಹಾಕ್ತಾರೆ ಅವರು. ತಿನ್ಬೋದು. ಅದೇನು ತೊಂದರೆ ಇಲ್ಲ ಸರ್. ತಟ್ಟೆ ಖಾಲಿ ಮಾಡಿ ಹೋಗ್ಬೇಕು, ತಟ್ಟೆಲ್ಲಿ ಬಿಸಾಕ್ಬಾರ್ದು ಅಷ್ಟೇ ಇಲ್ಲಿ ರೂಲ್ಸು. ನಿಮ್ಗೆ ಎಷ್ಟು ಊಟ ಹಾಕಿರ್ತಾರೋ ಸಂತೃಪ್ತಿಯಾಗಿ ಹಾಕ್ಸ್ಕೊಂಡು ಊಟ ಮಾಡಿಬಿಟ್ಟು ಖಾಲಿ ತಟ್ಟೆ ಇಡಬೇಕಷ್ಟೇ. ಇನ್ನೊಂದು ತೊಳೆಯೋದು ಇಲ್ವಲ್ಲ ಸರ್? ಇಲ್ಲ ಸರ್, ಆ ಸೌಕರ್ಯನೂ ಇಲ್ಲ. ಅದ್ಭುತ ಸರ್. ಏನು ಇದನ್ನು ವರ್ಣಿಸೋಕ್ಕೆ ಆಗಲ್ಲ. ಇದು ಏನೋ ಭಗವಂತ 4 ಜನಕ್ಕೆ ಅನ್ನ ಹಾಕ್ತವ್ರಲ್ಲ, 100 ವರ್ಷ ಚೆನ್ನಾಗಿರಲಿ.
ಇನ್ನೂ 4 ಜನಕ್ಕೆ 4-6 ಕಡೆ ಈ ಥರ ಒಂದು ಅನ್ನ ಸಂತರ್ಪಣೆ ಮಾಡಲಿ. ನಮ್ಮಂಥವ್ರಿಗೆ ಪಾಪ ಎಷ್ಟೋ ತುಂಬ ಜನ ಇದ್ದಾರೆ ಸರ್, ಅವ್ರಿಗೆಲ್ಲ ಇವತ್ತೇನೆ ಫಸ್ಟ್ ಬಂದಿರೋದು. ಹೌದು. ಏನು ಮಾಡ್ತಾರೆ ಕೆಲಸ? ನಾವು ಇಲ್ಲಿ ಲೇಬರ್ ಕೆಲ್ಸಕ್ಕೆ ಹೋಗ್ತೀವಿ, ಸಿಮೆಂಟ್ ಕೆಲಸಕ್ಕೆ. ನಿಮ್ಗೆ ಹೆಂಗೆ ಗೊತ್ತಾಯ್ತಿಲ್ಲ ಫ್ರೀ ಕೊಡ್ತಾಯಿರಂತ? ಅಲ್ಲಿ ಇಲ್ಲಿ ಯಾರೋ ಜನ ಹಿಂಗೆ ಹೇಳಿದ್ರೆ ಅಲ್ಲಿ ಫ್ರೀ ಊಟ ಕೊಡ್ತಾರ ಮಾತಿಗೆ ನಾವು ಹುಡ್ಕೊಂಡು ಬಂದ್ವಿ ಇಲ್ಲಿಗೆ. ಹೌದು. ಇವತ್ತು ಏನೇನು ಕೊಟ್ಟಿದ್ದಾರೆ? ಹಾಂ, ಏನೇನು ಕೊಟ್ಟಿದ್ದಾರೆ ಇವತ್ತು? ಇವತ್ತು ಅನ್ನ ಸಾಂಬಾರು ಮುದ್ದೆ. ಮೇಡಮ್ ಹೇಳಿ. ನನ್ನ ಹೆಸರು ಆಶಾ ಅಂತ. ನಾನು 1 ವರ್ಷ ತನಕ ಇಲ್ಲಿಂದ ಓಡಾಡ್ತಿರ್ತೀವ ಗೊತ್ತಾಗುತ್ತಿತ್ತು. ಇಲ್ಲಿ ಊಟ ಆಗ್ತಾಯಿದ್ದಾರೆ ಅಂತ ಗೊತ್ತಾಯಿತು. ತುಂಬ ಚೆನ್ನಾಗಿದೆ. ಮುದ್ದೆ, ಅನ್ನ, ಸಾರು, ಸಂಡಿಗೆ, ಮಜ್ಜಿಗೆ, ಅನ್ನ ಎಲ್ಲ ತುಂಬ ಚೆನ್ನಾಗಿದೆ ಅಲ್ಲಿ. ಫಸ್ಟಿಂದ ಬರ್ತಾ ಇದ್ದೀನಿ. ಹಾಂ, ನಾವು ಇಲ್ಲಿಗೆ ಫ್ರೆಂಡ್ ಮನೆಗೆ ಅಂತ ಹೋಗಿ ಬಂದಾಗ ಇಲ್ಲಿ ಬಂದಾಗ ಬ್ಯಾಂಕಿಗೆ ಬಂದಾಗ ನೋಡ್ತಾ ಇರ್ತೀವಿ, ಊಟ ಆಗ್ತಾ ಇರ್ತದೆ. ಆವಾಗ ನೋಡಿದ್ದು. ಏನು ಹೇಳ್ತೀರಾ ಈ ಥರ ಕೊಡೋರಿಗೆ ತುಂಬ ಒಳ್ಳೆ ರೀತಿ ಇದೆ. ಒಳ್ಳೇದಾಗಲಿ ಅಂತ ಮಾಡೋರಿಗೂ ಒಳ್ಳೇದಾಗಲಿ, ಇದು ಮಾಡೋರಿಗೂ ಒಳ್ಳೇದಾಗಲಿ ಅಂತ. ಸೂಪರ್ ಆಗಿದೆ ಊಟ. ವರ್ಷದಿಂದ ತಿಂತೀವಿ. ಎಷ್ಟು ಬರ್ತಾ ಇದ್ದೀರಾ? ವರ್ಷದಿಂದ ಶುರುವಾತಿಂದ ಬರ್ತೀವಿ. ಏನೇನು ಕೊಡ್ತಾರೆ ಡೈಲಿ? ಇಷ್ಟೇ ಹಪ್ಪಳ, ಉಪ್ಪಿನಕಾಯಿ, ಅನ್ನ, ಮೊಸರನ್ನ, ಇಟ್ಟು ಮುದ್ದೆ, ಪಲ್ಯ. ಪಲ್ಯ ಬೇರೆ ಬೇರೆ ಇರ್ತಾ ಒಂದೇ ಥರ? ಇಲ್ಲ ಒಂದೇ ಥರ. ಈ ಥರ ನಾವು ಯಾವತ್ತೂ ತಿಂದಿಲ್ಲ. ಹೊಟ್ಟೆ ಹಸ್ಕೊಂಡಿರ್ತಾ ಇದ್ವಿ. ಪುಣ್ಯಾತ್ಮ ಯಪ್ಪ ಚೆನ್ನಾಗಿರಬೇಕು. ದೇವರು ಒಂದೇ, ಆ ಯಪ್ಪನ ಒಂದೇ. ಇದುವರೆಗೂ ಆಯಿತು, ಯಾರೂ ನಮಗೆ ಆ ಥರ ಮಾಡಿಲ್ಲ. ದಿನ ಊಟ ಸಿಗತ್ತೆ. ನಾನು 50 ರೂಪಾಯಿ ಖರ್ಚು ಮಾಡ್ತಾಯಿದ್ದೆ ದಿನ. ಹೋಟ್ಲಿಗೆ ಹೋಗಿ ತಿಂತಾಯಿದ್ದೆ. ನಮ್ಮ ಕಷ್ಟ ಮನೆ ಕೆಲಸ ಮಾಡೋದು, ಬಂದು ತಿನ್ನೋದು. ಇವಾಗ ಇಲ್ಲಿ ಮಾಡಿದಾಗ್ಲಿಂದ ನನಗೆ ಇಲ್ಲೇ ತಿಂತೀನಿ. ಹೊಟ್ಟೆ ತುಂಬ್ತಾ ಇರಲಿಲ್ಲ. ಪಾಪ ಇಲ್ಲಿ ಎಷ್ಟು ಬೇಕಾದ್ರೂ ನಾವು ತಿನ್ಬೋದು. ತುಂಬ ಒಳ್ಳೆ ಮನುಷ್ಯ. ದೇವರು ಒಂದೇ, ಯಪ್ಪನ ಒಂದೇ. ತುಂಬ ಒಳ್ಳೆ ಮನುಷ್ಯ. ನಮ್ಗೆ ಯಾರೂ ಇದುವರೆಗೂ ಸಹಾಯ ಮಾಡಿಲ್ಲ. ಪುಣ್ಯಾತ್ಮ ದೇವರು 100 ವರ್ಷ ಚೆನ್ನಾಗಿರಲಿ ಆ ಯಪ್ಪ. ಇದುವರೆಗೂ ಒಳ್ಳೇದಲ್ಲ, ಊಟ ಕೊಡ್ತಾರಲ್ಲ, ಅದಕ್ಕೆ ಧರ್ಮ. ಸಂತೋಷ ಕಳ್ತೀನಿ. ತಾವೇನು ಮಾಡ್ಕೊಂಡಿರೋದು? ಮನೆ ಕೆಲಸ ಮಾಡ್ತೀನಿ. ದಿನ ಬರ್ತೀನಿ. ಒಳ್ಳೆ ಮನುಷ್ಯ. ಅವ್ರು 100 ವರ್ಷ ಆಯ್ತು ಚೆನ್ನಾಗಿಟ್ಟಿರ್ಲಿ. ಅದೇ ನಾನು ಹೇಳೋದು. ಹೇಳಿಮ್ಮ ನೀವೀಗ. ಡೈಲಿ ಊಟ ಚೆನ್ನಾಗಿ, ತುಂಬ ಕಷ್ಟ ಇದೆ. ಅದ್ರ ಪುಣ್ಯಾತ್ಮ ಯಾರೋ ನಮ್ಗೆ ಅನ್ನ ಹಾಕ್ತಾ ಇದ್ದಾರೆ. ಮನೆ ಕೆಲಸ ಮಾಡ್ಕೊಂಡು ಯಾರೂ ನಮಗೆ ಸಪೋರ್ಟ್ ಇಲ್ಲ, ಯಾರೂ ಬೆಂಬಲ ಇಲ್ಲ. 1 ವರ್ಷದಿಂದ ಪುಣ್ಯಾತ್ಮ ಅನ್ನ ಹಾಕ್ತಾ ಇದ್ದೀನಿ. ದೇವ್ರು ಚೆನ್ನಾಗಿಟ್ಟಿರಲಿ ಆ ಮಹಾನ್ ಭಾವನ. ಎಷ್ಟೋ ಲಕ್ಷಾಂತರ ರೂಪಾಯಿ ದುಡ್ಡು ಇರುತ್ತೆ ಕೆಲವೊಬ್ಬರ ಹತ್ರ. ಕೊಡಲ್ಲ. ಮನೆ ಕೆಲಸ ಮಾಡ್ತಾ ಇದೀವಿ. 1 ಹೊತ್ತು ಊಟ ಕೊಡಲ್ಲ, 1 ಅರ್ಧ ಲೋಟ ಕಾಫಿ ಕೊಡಲ್ಲ. ನನ್ನ ಪೇಷಂಟು. ಕೆಲಸ ಮಾಡೋದು ಅವ್ರ ಮನೇಲಿ ನೀವು ಒಂದು ತುತ್ತು ಕಾಫಿನೂ ಕೊಡಲ್ಲ, ಊಟನೂ ಕೊಡಲ್ಲ. ಬರೀ 500 ರೂಪಾಯಿಗೆ ತಿಂಗಳೆಲ್ಲ ಕೆಲಸ ಮಾಡ್ಬೇಕು ನಾವು. ಕೇವಲವಾಗಿ ನೋಡ್ತಾರೆ. ಮಿಡಿಲ್ ಕ್ಲಾಸ್ ಜನ, ಲೋಕಲ್ ಪೀಪಲ್ ಅಂತೆಲ್ಲ ಅಂತಾರೆ. ಅನ್ನಿಸ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. 1 ಹೊತ್ತು ಊಟಕ್ಕೆ ಇಲ್ಲಿ ಬರ್ತೀವಿ. ಪುಣ್ಯಾತ್ಮ ನಮ್ಗೆ ಅನ್ನ ಆಗ್ತಾಯಿದ್ರು ಹೊಟ್ಟೆ ತುಂಬ. ಸಂಬಂಧಿಕರೇ ಕೆಲವೊಬ್ರು ಯಾರು ಆಗ್ತಾ ಇಲ್ಲ ಅಣ್ಣ. ಯಾರು ನನಗೆ ಬೆಂಬಲ ಇಲ್ಲ. ನನ್ನ ಟಿವಿ ಕಾಯಿಲೆ ಆಗಿ 2 ವರ್ಷ ಮನೇಲಿ 1 ರೂಪಾಯಿ ವರ್ಷದಿಂದ ಇಲ್ಲೇ ಊಟ ಮಾಡ್ತಾ ಇದ್ದೀವಿ. ನನಗೆ ಯಾರೂ ಸಪೋರ್ಟ್ ಇಲ್ಲ. ಗಂಡ ಇಲ್ಲ, 1 ಮಗು ಇದೆ. ಯಾರೂ ಸಹಾಯ ಮಾಡ್ತಾ ಇಲ್ಲ. ನಾನು ಸಹಾಯ ಮಾಡ್ತಾ ಇಲ್ಲ. 100 ವಯಸ್ಸು ಚೆನ್ನಾಗಿಟ್ಟು ಬಾಡಿಗೆ ಮನೆ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ನಿಮ್ಗೆ ಹೆಲ್ಪ್ ಆಗ್ತಾ ಇದೆ? ಆಗ್ತಾ ಇದೆ ಅಣ್ಣ. ಆಗಿದೆ ನಮಗೆ. ಆಗಿದೆ ಅಣ್ಣ. 1 ವರ್ಷದಿಂದ ನಾನು ದಿನ 50 ರೂಪಾಯಿ ಖರ್ಚು ಮಾಡ್ತಾ ಇದ್ದೆ. ಆದ್ರೂ ಹೊಟ್ಟೆ ತುಂಬ್ತಾ ಇರಲಿಲ್ಲ ನನಗೆ. ಇಲ್ಲಿ ಬಂದ ಮೇಲೆ ನನಗೆ ಹೊಟ್ಟೆ ತುಂಬ್ತಾ ಇದೆ. ಕಾಯಿಲೆ ಪೇಷಂಟ್ ನಮ್ಗೆ ಯಾರೂ ಮಾಡಲಿಲ್ಲ. ಆಯ್ತಲ್ಲ ಹುಷಾರು. 2 ತಿಂಗಳಿಂದ ಬರ್ತಾರೆ. ಇಲ್ಲಿ ಫ್ರೀ ಊಟ ಕೊಡ್ತಾರೆ ಹೆಂಗೆ ಗೊತ್ತಾಯ್ತು ನಿಮಗೆ? ನಮಗೆ ಇಲ್ಲಿ ಓಡಾಡ್ತೀವಲ್ಲ, ಇಲ್ಲೇ ಕೊಟ್ಟರು ಹಂಗೆ. ಓಕೆ, ಇವತ್ತು ಏನೇನು ಕೊಟ್ಟಿದ್ದಾರೆ? ಇವತ್ತು ಉಳ್ಮಳೆ ಸಾರು, ಅನ್ನ, ರೈಸು, ಮುದ್ದೆ. ಚೆನ್ನಾಗಿ ಸೂಪರ್ ಆಗಿದೆ. ಚೆನ್ನಾಗಿ ಮಾಡ್ತಾರೆ. ಚೆನ್ನಾಗಿ ಮಾಡ್ತಾರೆ. ಉಪ್ಪಿನಕಾಯಿ, ಮೊಸರನ್ನ. ಚೆನ್ನಾಗಿರೋದು ಮನೆ ಕೆಲಸ ಮಾಡಿ. ಮನೆ ಕೆಲಸ ಮಾಡ್ತಿರೋದು. ಈ ಥರ ಊಟ ಕೊಡ್ತೀರಲ್ಲ, ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಇಲ್ಲಿ? ಅನುಕೂಲ ಆಯ್ತು ನಮಗೆ. ತುಂಬ ಅನುಕೂಲ. ತುಂಬ ಅನುಕೂಲ ಆಯಿತು. ಊಟ ಮಾಡ್ತೀವಣ್ಣ. ಈ ಕಡೆ ಬಾಡಿಗೆಗೆ ಬಂದಾಗೆಲ್ಲ ಇಲ್ಲಿ ಮತ್ತು ಜಿಂಕೆ ಪಾರ್ಕ್ ಹತ್ರ ಎಲ್ಲ ಕಡೆನೂ ಕೊಡ್ತಾರೆ. ಚೆನ್ನಾಗಿರುತ್ತೆ ಊಟ. ಮನೆ ಊಟ ಥರನೇ ಇರುತ್ತೆ. ಆ ಇಂದಿರಾ ಕ್ಯಾಂಟೀನ್ ಕೊಡ್ತಾರಲ್ಲ ಸರ್ಕಾರದವ್ರ ದುಡ್ಡನ್ನ, ಅದು ದುಡ್ಡನ್ನ ಇಂಥವ್ರಿಗಾರ ಕೊಟ್ಟರೆ ಇನ್ನೊಂದು 10 ಕಡೆ ಮಾಡಿದ್ರು ಅನುಕೂಲ ಆಯ್ತು ಕಣ ಜನಗಳಿಗೆ. ಈಗ ನೀವು ಇಂದಿರಾ ಕ್ಯಾಂಟೀನ್ ಮಾಡಿದ್ರಾ, ಇಲ್ಲಿ ಮಾಡಿದ್ರೆ ಏನು ಡಿಫ್ರೆನ್ಸ್ ಇದೆ? ಇಂದಿರಾ ಕ್ಯಾಂಟೀನಲ್ಲಿ ಬೇಕಾಬಿಟ್ಟು
ಚೆನ್ನಾಗಿರಲ್ಲ ಬೇಕಾಬಿಟ್ಟು ಚೆನ್ನಾಗಿರಲ್ಲ, ಮಾಡೋಕ್ಕಾಗಲ್ಲ. ಇಲ್ಲಿ ನೋಡಿ ಫ್ರೀಯಾಗಿ ಕೊಟ್ಟರು ಮುದ್ದೆ ದಿನಕ್ಕೊಂಥರ ಸಾಂಬಾರು, ಚೆನ್ನಾಗಿರುತ್ತೆ. ಚೆನ್ನಾಗಿ ಕೊಡ್ತಾರೆ. ಇನ್ನು ದುಡ್ಡು ಕೊಡಲ್ಲ. ಸರ್ಕಾರದಿಂದ ಇಂಥವ್ರಿಗೆ ಕೊಟ್ಟರೆ ಇನ್ನೂ ಅನುಕೂಲ ಆಯ್ತದೆ. ಎಷ್ಟೊಂದು ಕಡೆ ಮಾಡ್ಬೋದು ಇವರು. ಬಡವರು ಬಗ್ಗರಿಗೆಲ್ಲ ಅನುಕೂಲ ಆಯ್ತು. ಊಟದಿಂದ ಚೆನ್ನಾಗಿ ಮಾಡಿಕೊಡ್ತಾರೆ. ದಿನ ಒಂದೊಂಥರ ಸಾಂಬಾರು, ದಿನ ಮುದ್ದೆ, ವೆರೈಟಿ ಪಲ್ಯ, ಕಾಳು ಎಲ್ಲ ಗೌರ್ಮೆಂಟ್ಗಿಂತ ಸಕ್ಕದಾಗಿ ಮಾಡ್ತಾರೆ. ಇಂದಿರಾ ಕ್ಯಾಂಟೀನ್ಗಿಂತ ಚೆನ್ನಾಗಿ ಮಾಡ್ತಾರೆ. ಅಣ್ಣ ನೀವು ಹೇಳಿ. ಅಣ್ಣ ನೀವು ಹೇಳಿ ಅಣ್ಣ. ಸರ್, ಇಂದಿರಾ ಕ್ಯಾಂಟೀನ್ ಭಾಳ ಫೈನ್ ಆಗೋದು ನಮಗೆ. ಡೈಲಿ ಊಟ ಮಾಡ್ತೀವಿ, ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಒಳ್ಳೆ ಮುದ್ದೆ ಮಾಡ್ತಾರೆ, ಸಾಂಬಾರು ಮಾಡ್ತಾರೆ, ದಿನಕ್ಕೊಂಥರ ಪಲ್ಯ ಮಾಡ್ತಾರೆ, ಮೊಸರನ್ನ ಕೊಡ್ತಾರೆ, ಹಪ್ಪಳ ಕೊಡ್ತಾರೆ, ಎಲ್ಲ ಸೌಲಭ್ಯ ಇದೆ ಸರ್. ನಮ್ಗೆ ಇದು ತುಂಬದು. ನಿಮ್ಗೆ ಹೆಂಗೆ ಗೊತ್ತಾಯ್ತು ಇಲ್ಲಿ ಕೊಡ್ದೇ ಇರಂತ? ಸರ್, ಪಕ್ಕದವ್ರು ಬಂದು ಹೇಳಿದ್ರು ಸರ್ ನಮ್ಗೆ ಅಂತವ ಈ ಥರ ಕೊಡ್ತಾರೆ, ಈ ಥರ ಎಲ್ಲ ಆಸೆ ಇದ್ದಿರ್ತಾರೆ ಅಂತ. ಅದಕ್ಕೆ ನಾವು ತಿಂಗಳಿಂದ ನಾವು ಅಲ್ಲೇ ಸುಮಾರು ದಿವಸ ಇಲ್ಲಿ ಊಟ ಮಾಡ್ತೀವಿ. ಅಲ್ಲೇ 2-3 ತಿಂಗಳಿಂದ 2 ತಿಂಗಳು ಬರ್ತಾ ಇರ್ತೀವಿ. ಪ್ರತಿದಿನ ಬರ್ತೀವಿ 1 ಗಂಟೆ ಹೊತ್ತಿಗೆ ಊಟಕ್ಕೆ. ಈ ಥರ ಸೇವೆ ಮಾಡ್ತಿದ್ರಲ್ಲ ಅವ್ರಿಗೆ ಏನು ಸರ್, ಭಾಳ ಧನ್ಯವಾದಗಳು ಸರ್. ಅವ್ರಿಗೆ ಒಳ್ಳೇದಾಗಲಿ ಸರ್. ತುಂಬ ಧನ್ಯವಾದಗಳು ಸರ್. ಭಾಳ ಪುಣ್ಯ ಬರಲಿ ಅವರು ಸರ್. ಅವ್ರಿಗೆ ಸರ್ ನಾವು ಕೆಲಸಕ್ಕೆ ಹೋಗ್ತೀವಿ. ಸರ್ ನೀವು ಹೇಳಿ. ಸರ್, ನಾವು ಆಟೋ ಓಡಿಸೋದು. ಇಲ್ಲಿ ನಾನು ಒಂದು 3-4 ತಿಂಗಳಿಂದ ಊಟಕ್ಕೆ ಬರ್ತಾಯಿದ್ದೀನಿ. ನಾನು ಗಾಡಿ ಬರ್ಬೇಕಾದ್ರೆ ಜನ ತುಂಬ್ಕೊಂಡಿದ್ರು. ಏನು ಈ ಥರ ತುಂಬ್ಕೊಂಡೆ ನಾನು ಒಂದು ವಾರದಿಂದ ನೋಡ್ತಾನೆ ಇದ್ದೆ. ಆಮೇಲೆ ಯಾರೋ ಪ್ಯಾಸೆಂಜರ್ ಕೇಳಿ ಇಲ್ಲಪ್ಪ ಫ್ರೀಯಾಗಿ ಊಟ ಆಗ್ತಾಯಿದೆ ಯಾರೋ ಅಂದರು. ಸರಿ, ನಾನು ಅವಾಗಿಂದ ಬಂದು ಇಲ್ಲಿ ಊಟ ಮಾಡ್ಕೊಂಡಿದ್ದೀನಿ ಸರ್. ತುಂಬ ಚೆನ್ನಾಗಿರ್ತದೆ ಊಟ, ಫಸ್ಟ್ ಕ್ಲಾಸ್, ಏನು ತೊಂದರೆ ಇಲ್ಲ. ಈ ಕಡೆ ಬಂದಾಗೆಲ್ಲ ಡೈಲಿ ಬರ್ತೀನಿ ಸರ್. 12 ಗಂಟೆ 1 ಗಂಟೆ ಎಲ್ಲಿ ಇದ್ದರೆ ಈ ಕಡೆ ಬರ್ತೀನಿ. ಗಿರಿನಗರ ಇಲ್ಲ, ವಿಜಯನಗರ ಇದ್ದರೂ ಇಲ್ಲಿ ಬಂದುಬಿಡ್ತೀನಿ. ಈಗ ಅಲ್ಲಿ ವಿಜಯನಗರದಿಂದ ನಾನು ಬಂದು ಇಲ್ಲಿ ಊಟಕ್ಕೆ ಅಂತ ಬಂದಿದ್ದೀನಿ. ಚೆನ್ನಾಗಿರುತ್ತೆ. ಇವತ್ತಿನ ಕಾಲದಲ್ಲಿ ಮಕ್ಕಳೇ ಇವತ್ತು ನಮ್ಮ ಅಪ್ಪ ಅಮ್ಮ ಖಂಡಿತ ಹಾಕಲ್ಲ 100 ಜನಕ್ಕೆ ಊಟ ಆಗ್ತಿದ್ದಾರೆ. ಖಂಡಿತ ಆಗ್ತಾರೆ ಸರ್. ಆಮೇಲೆ ತುಂಬ ಚೆನ್ನಾಗಿ ಮಾಡಿ ಸರ್. ತುಂಬ ಅವ್ರಿಗೆ ಧನ್ಯವಾದಗಳು. ಅವ್ರು ಇದೇ ಥರ ನಡೆಸ್ಕೊಂಡು ದೇವ್ರ ಚೆನ್ನಾಗಿ ಅವ್ರಿಗೆ ಆಶೀರ್ವಾದ ಕೊಡಲಿ ಅಂತ ನಾನು ಆಶೀರ್ವದಿಸ್ತಾರೆ. ಅವ್ರಿಗೆ ನಮ್ಮ ಬಡವರಿಗೆಲ್ಲ ಕೊಡೋದ್ರಿಂದ ತುಂಬ ನಮಗೂ ಅನುಕೂಲ. ಪಾಪ ಅವ್ರು ಏನು ಮಾಡ್ತಾರೋ ಗೊತ್ತಿರೋ ಅವ್ರನ್ನ ಒಟ್ಟು ತುಂಬ ಊಟ ಹಾಕ್ತಾರೆ. ತುಂಬ ಚೆನ್ನಾಗಿ ಮಾಡ್ತಾರೆ ಸರ್.